ಇವತ್ತು ದೆಹಲಿನಲ್ಲಿ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯ 2ನೇ ದಿನ. ಸೊ ಇವತ್ತು ನಿರ್ಣಾಯಕವಾದಂತಹ ದಿನ. ಅದರ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ದಕ್ಷಿಣದ ರಾಜ್ಯಗಳ ಗೆಲುವಿನತ್ತ ಪ್ರಧಾನಿ ಮೋದಿ ಚಿತ್ತ ಹರಿಸಿದ್ದಾರೆ. 100 ಸ್ಥಾನಗಳನ್ನ, ಕನಿಷ್ಠ 100 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಅಂತ ಪ್ಲಾನ್ ರೂಪಿಸಿ ಅಂತ ಒಂದು ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ. ದಕ್ಷಿಣ ಭಾರತವೇ ಮುಖ್ಯ, ಲಘುವಾಗಿ ಪರಿಗಣಿಸಬೇಡಿ. ಕರ್ನಾಟಕದಲ್ಲಂತೂ ಔಟ್ ಸೀಟ್ಗಳು ಬರಲೇಬೇಕು ಅನ್ನೋದು ಮೋದಿ ಅವರ ಇನ್ಸ್ಟ್ರಕ್ಷನ್. ದಕ್ಷಿಣ ರಾಜ್ಯಗಳ ನಾಯಕರಿಗೆ ಮೋದಿ, ನಡ್ಡಾ, ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹೇಗೆ ನಡೆಸಿದಿರ ಚುನಾವಣಾ ತಯಾರಿಯನ್ನ ಅಂತ ಕೇಳಿ ಅದರ ಡೀಟೇಲ್ಸ್ ನ ಪಡ್ಕೊಂಡಿದ್ದಾರೆ. ಕರ್ನಾಟಕದ ನಾಯಕರನ್ನ ಬಿಜೆಪಿ ವರಿಷ್ಠರು ಪ್ರಶ್ನಿಸಿದ್ದಾರೆ. ಪ್ರತಿ ಕ್ಷೇತ್ರದ ವರದಿಯನ್ನು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜೊತೆಗೆ ಇವತ್ತು 2ನೇ ದಿನ ಅತ್ಯಂತ ನಿರ್ಣಾಯಕವಾದಂತಹ ವಿಚಾರಗಳು ಮಂಡನೆ ಆಗುತ್ತವೆ. ಏನೇನು ಮಾಡಬೇಕು, ಮುಂದೆ ಸ್ಟ್ರಾಟಜಿ ಯಾವ ರೀತಿಯಲ್ಲಿ ರೂಪಿಸಬೇಕು. ಈಗಾಗಲೇ ಮೋದಿ ಹೇಳಿದ್ದಾರೆ 370 ಅಂತ. ಆರ್ಟಿಕಲ್ 370 ತೆಗೆದು ಹಾಕಿದ್ದೀವಿ. 370ಕ್ಕೂ ಹೆಚ್ಚು ಸೀಟ್ಗಳು ಬರಬೇಕು ಲೋಕಸಭೆಯಲ್ಲಿ. ಹಾಗೇನೆ ಪ್ರತಿ ಬೂತ್ನಲ್ಲೂ 370ಕ್ಕೂ ಹೆಚ್ಚು ಸೀಟ್ಗಳು, ಹೆಚ್ಚು ಮತಗಳನ್ನ ಹೆಚ್ಚುವರಿಯಾಗಿ ಕ್ರೋಢೀಕರಿಸಿ ಅಂತ ಬಿಜೆಪಿಯ ಸ್ಥಳೀಯ ಮುಖಂಡರುಗಳಿಗೆ ಮೋದಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ರಾಜ್ಯದಲ್ಲಿ ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು. ಈಗ ಏನಾಗಿದೆ ಅಂತಂದ್ರೆ ಬಹಳ ಮುಖ್ಯವಾಗಿ ಬಿಜೆಪಿಗೆ ಈ ಸಾರಿ ಅತ್ಯಂತ ಹೆಚ್ಚು ಸ್ಥಾನಗಳು ಬರೋದೇನೆ ಮುಖ್ಯ ಆಗಿದೆ. ವ್ಯಕ್ತಿಗಳು ಮುಖ್ಯವಲ್ಲ, ನಾಯಕರುಗಳು ಮುಖ್ಯವಲ್ಲ, ಕೇವಲ ಜಾತಿ ಲೆಕ್ಕಾಚಾರ ಮಾತ್ರ ಮುಖ್ಯವಲ್ಲ. ಆದರೆ ದೇಶದಾದ್ಯಂತ ಒಟ್ಟು ಎಣಿಕೆಯಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವುದೇ ಮುಖ್ಯ. ಬಿಜೆಪಿ ಪಾಳಿದಲ್ಲಿ ಲೋಕ ಸಮರದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರಿಗೆ ಹೈಕಮಾಂಡ್ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ. ಇವತ್ತಿನ ಸಭೆ ಮಾಡು ಇಲ್ಲವೇ ಮಡಿ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋ ಸುಳಿವು ಸಿಗುವ ದಿನ. ಮಂಡ್ಯ, ಮೈಸೂರು, ಹಾಸನ, ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಬೆಂಗಳೂರು ಗ್ರಾಮೀಣ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗ್ಲಿಕ್ಕಿದೆ. ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಬಗ್ಗೆ ಚರ್ಚೆ ಆಗುತ್ತೆ. ಈ 7 ಕ್ಷೇತ್ರಗಳ ಬಗ್ಗೆ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾಗಿರುತ್ತೆ. ನಾಯಕರಲ್ಲಿ ಯಾವುದೇ ಬೇಸರ ಇದ್ರೂ ಕೂಡ ನಮಗೆ ತಿಳಿಸಿ, ನಮಗೆ ಸ್ಥಾನಗಳು ಮುಖ್ಯ, ಈ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಿಸಿ ತರಬೇಕು ಅನ್ನುವಂತಹ ವಿಚಾರವನ್ನ ಹೈಕಮಾಂಡ್ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಟ್ಟಿರುವಂತಹ ಸೂಚನೆ. ಗಮನಿಸಬೇಕಾಗಿರುವಂತಹ ವಿಚಾರ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಕೊಟ್ಟಿದ್ದ ಟಾಸ್ಕ್ ಬಗ್ಗೆ ನಿನ್ನೆ ಚರ್ಚೆ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ವಿಜಯೇಂದ್ರ ವರದಿಯಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಮನೆ ಮಾಡಿದೆ ಅಂತೆ. ಕ್ಷೇತ್ರದ ವರದಿ ಬಗ್ಗೆ ಅಭ್ಯರ್ಥಿಗಳ ಲಿಸ್ಟ್ ವಿಜಯೇಂದ್ರ ಅವರ ಕೈಯಲ್ಲಿ ಇದೆಯಾ? ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯ ಪರವಾಗಿ ಒಲವು ಹೊಂದಿದ್ದಾರೆ ಮತದಾರರು, ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಕೈಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಬಿಜೆಪಿ ನಾಯಕರ ಪಾಲಿಗೆ ಲೋಕಸಭೆ ಚುನಾವಣೆ ಬಹಳ ಮಹತ್ವ, ಕಾರಣ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಅಂತ ಪ್ಲಾನ್ ಕೂಡ ಆಗಿದೆ. ಇವತ್ತಿನ ಸಭೆ ಮಾಡು ಇಲ್ಲವೇ ಮಡಿ ಅಂತ ಹೇಳಲಾಗ್ತಾ ಇದೆ ನಾಯಕರುಗಳಿಗೆ. ಯಾಕೆ? ಜೊತೆಗೆ ವಿಜಯೇಂದ್ರ ಅವರ ಕೈಯಲ್ಲಿ ವರದಿ ಇದೆಯಾ? ಆ ವರದಿಯಲ್ಲಿ ಅಭ್ಯರ್ಥಿಗಳ ಹೆಸರು ಜೊತೆಗೆ ಒಲವು ಯಾರ ಪರವಾಗಿದೆ ಅನ್ನುವಂತಹ ವಿಚಾರ ಕೂಡ ಉಲ್ಲೇಖ ಆಗಿದೆಯಾ ನಟೇಶ್? ಎಸ್ ಸ್ಮಿತಾ, ಲೋಕಸಭಾ ಚುನಾವಣೆಗೆ ದಿನಗಳನ್ನೇ ಆರಂಭ ಆಗ್ತಿದ್ದಂತೆ ಏನು ಬಿಜೆಪಿಗೆ ಒಂದಲ್ಲ ಒಂದು ಟಾಸ್ಕ್ಗಳು ಸಿಗ್ತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಮುಖ್ಯವಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಂದ್ರೆ ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು, ಅದರಲ್ಲೂ ದಕ್ಷಿಣ ಭಾರತ ಅಂದ್ರೆ ಕರ್ನಾಟಕಕ್ಕೆ ಹೆಚ್ಚು ಒತ್ತನ್ನು ಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಎಫರ್ಟ್ ಅನ್ನ ಹಾಕ್ತಾ ಇರ್ತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್. ಯಾಕಂದ್ರೆ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನ ಕೊಡುವಂಥದ್ದು ಬಿಜೆಪಿ ಕ್ಯಾಂಡಿಡೇಟ್ಗಳನ್ನ ಸೆಲೆಕ್ಟ್ ಮಾಡುವ ವಿಚಾರದಲ್ಲಿ. ಇದು ಒಂದು ರೀತಿ ಅಂದ್ರೆ 7 ಕ್ಷೇತ್ರಗಳು ಬಹಳ ಪ್ರಮುಖವಾಗಿ ಹೈಕಮಾಂಡ್ಗೆ ತಲೆನೋವಾಗಿದ್ದಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈಗ ಆ 7 ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇವತ್ತಿನ ಸಭೆಯಲ್ಲಿ
ಒಂದು ಗ್ರೀನ್ ಸಿಗ್ನಲ್ ಸಿಗುತ್ತೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಆ 7 ಕ್ಷೇತ್ರಗಳಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಿದ್ದರಿಂದ ಬಿಜೆಪಿ ತನ್ನ ಅಸಮಾಧಾನವನ್ನ ಬಿಜೆಪಿಯ ಕೆಲವು ನಾಯಕರ ಅಸಮಾಧಾನವನ್ನ ಹೊರಹಾಕಿದ್ರು. ಹಾಗಾಗಿ ಎಲ್ಲವನ್ನೂ ಕೂಡ ಸಮಾಧಾನ ಪಡಿಸುವ ನಿಟ್ಟಿನಲ್ಲಿ ಈ ಒಂದು ಬಹಳ ಮಹತ್ವದ್ದಾಗಿರುತ್ತೆ. ಹಾಗೇನೆ ಇನ್ನು ಸಾಕಷ್ಟು ವಿಚಾರಗಳು ಚರ್ಚೆ ಆಗುವ ಎಲ್ಲಾ ನಿರೀಕ್ಷೆಗಳು ಕೂಡ ಇರ್ತಕ್ಕಂಥದ್ದು. ಈ ಬಹಳ ಮುಖ್ಯವಾಗಿ ಇನ್ನು ವಿಜಯೇಂದ್ರ ಅವರ ವರದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಬಿಜೆಪಿ ಹೈಕಮಾಂಡ್ ಕೊಟ್ಟಿದ್ದಂತಹ ಟಾಸ್ಕ್ ಏನಿತ್ತು, ಆ ಟಾಸ್ಕ್ ಅನ್ನ ಸಂಪೂರ್ಣವಾಗಿ ನಾನು ನಿಭಾಯಿಸಿದ್ದೀನಿ ಎನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಲ್ಲಿ ವಿಜಯೇಂದ್ರ ಅವರು ಇರ್ತಕ್ಕಂಥದ್ದು. ನಿನ್ನೆ ಏನು ವರದಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿರುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಅವರ ವರದಿಯನ್ನ ಸಂಪೂರ್ಣ ಮಾಹಿತಿಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಏನಿದೆ ಅನ್ನೋದರ ಏನು ಬಹಳಷ್ಟು ಕುತೂಹಲವನ್ನ ಹುಟ್ಟುಹಾಕಿರುವಂತದ್ದು. ಯಾಕಂದ್ರೆ ಹೈಕಮಾಂಡ್ ಮತ್ತು ವಿಜಯೇಂದ್ರ ಅವರು ಸಂಪೂರ್ಣವಾಗಿ 1-to-1 ಮಾತುಕತೆಯನ್ನ ನಡೆಸಿರುವಂತದ್ದು. ಹಾಗಾಗಿ ಆ ಲಿಸ್ಟ್ ನಲ್ಲಿ ಅಂದ್ರೆ ಬಿಜೆಪಿ ಲಿಸ್ಟ್ ಇದೆಯಾ ಅಥವಾ ಮತ್ತೆ ವರದಿಯಲ್ಲಿ ಏನೇನೆಲ್ಲ ಮೆನ್ಷನ್ ಆಗಿದೆ ಎನ್ನುವಂಥದ್ದು ಬಹಳಷ್ಟು ಕುತೂಹಲ ಇದೆ. ಇದು ಬಿಜೆಪಿಯ ಅಂದ್ರೆ ರಾಜ್ಯ ನಾಯಕರಿಗೂ ಕೂಡ ಮತ್ತು ರಾಜ್ಯ ನಾಯಕರು ಸೇರಿದಂತೆ ಎಲ್ಲಾ ನಾಯಕರಿಗೂ ಕೂಡ ಇದು ಕುತೂಹಲ ಆಗಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇಂದಿನ ಸಭೆ ಅಂದ್ರೆ ಬಿಜೆಪಿಯ ಎಲ್ಲ ನಾಯಕರಿಗೂ ಕೂಡ ಮಹತ್ವವಾದಂತಹ ಸಭೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಏನು ಬಿಜೆಪಿಯ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ನಡ್ಡಾ ಅವರು ಸ್ವತಃ ಮೂವರು ಏನು ಹಿರಿಯ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ಇಂದು ಮಹತ್ವದ ಸಭೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಸ್ಮಿತಾ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.